ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆಧಾರಗಳು ಮತ್ತು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಅಂತಕ್ಕಂಥ 8ನೇ ತರಗತಿಯ ಅಧ್ಯಾಯದ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಪ್ರಶ್ನೆ ಹೇಗಿದೆಯಪ್ಪ ಅಂತಂದ್ರೆ, ಅತೀಂದ್ರಿಯ ಉಪದೇಶಗಳು ಡ್ಯಾಶ್ದಲ್ಲಿವೆ ಅಂತ ಕ್ವಶನ್ ಇದೆ ನಮಗೆ. ಅತೀಂದ್ರಿಯ ಉಪದೇಶಗಳು ಡ್ಯಾಶ್ದಲ್ಲಿವೆ ಅಂತ ಬಂದಾಗ ಆಪ್ಷನ್ ಎ ಬ್ರಾಹ್ಮಣಕಗಳು, ಉಪನಿಷತ್ತು, ವೇದಗಳು, ಅರಣ್ಯಕಗಳು ಅಂತ ಇದೆ. ಇದು ಬ್ರಾಹ್ಮಣಕಗಳು, ಉಪನಿಷತ್ತು, ವೇದಗಳು ಮತ್ತು ಅರಣ್ಯಕಗಳು ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಅರಣ್ಯಕ ಅಂತಕ್ಕಂಥದ್ದಾಗುತ್ತೆ. ಅಂದರೆ ಅತೀಂದ್ರಿಯ ಉಪದೇಶಗಳು ಎಲ್ಲಿ ಕಂಡು ಬರ್ತವಪ್ಪ ಅಂತಂತಂದ್ರೆ ಅತೀಂದ್ರಿಯ ಉಪನಿಷತ್ತುಗಳು ಅರಣ್ಯಕದಲ್ಲಿ ಕಂಡು ಬರ್ತವೆ. ಅತೀಂದ್ರಿಯ ಉಪನಿಷತ್ತುಗಳು ಅರಣ್ಯಕದೊಳಗೆ ಕಂಡು ಬರ್ತವೆ. ಅತೀಂದ್ರಿಯ ಅಂತಂದ್ರೆ ಕಾಡಿನಲ್ಲಿ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಋಷಿಗಳಿಗೆ ಅಗತ್ಯವಾಗಿರ್ತಕ್ಕಂಥ ಅತೀಂದ್ರಿಯ ಉಪದೇಶಗಳಿವು. ಆ ಅರಣ್ಯದೊಳಗೆ ಏನು ವಾಸ ಮಾಡ್ತಿದ್ರಲ್ಲ ಋಷಿಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಉಪದೇಶಗಳಿಗೆ ಅತೀಂದ್ರಿಯ ಉಪದೇಶಗಳಂತ ಕರಿತೀವಿ. ಅವು ಎಲ್ಲಿ ಕಂಡು ಬರ್ತವಪ್ಪ ಅಂತಂದ್ರೆ ಅರಣ್ಯಕದೊಳಗೆ ಕಂಡು ಬರ್ತವೆ. ಇನ್ನು ಎರಡನೇ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದ್ರೆ, ಯಜುರ್ವೇದದಲ್ಲಿರುವ 2 ಭಿನ್ನ ಪಠ್ಯಗಳು ಯಾವುವು ಅಂತ ಕ್ವಶನ್ ಇದೆ. ಯಜುರ್ವೇದದೊಳಗಡೆ ವೇದಗಳು 4. ಆ 4 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದು. ಆ 4 ವೇದಗಳಲ್ಲಿ ಯಜುರ್ವೇದವು ಕೂಡ ಒಂದು. ಆ ಯಜುರ್ವೇದದಲ್ಲಿ ಇರುವ 2 ಭಿನ್ನ ಪಠ್ಯಗಳು ಯಾವುವು ಅಂತ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ನು ಕೃಷ್ಣ, ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರೆ ಕಪ್ಪು, ಅದಕ್ಕೆ ಇನ್ನೊಂದು ಹೆಸರು ಕೃಷ್ಣ ಅಂತ ಕರೀತಾರೆ. ಬಿ ಆಪ್ಷನ್ ಬಿಳಿ, ಇದಕ್ಕೆ ಶುಕ್ಲ ಅಂತ ಕರೀತಾರೆ. ಸಿ ಆಪ್ಷನ್ 1 ಮತ್ತು 2, ಆಮೇಲೆ ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಯಜುರ್ವೇದದೊಳಗಡೆ ಇರ್ತಕ್ಕಂಥ 2 ವಿಭಿನ್ನವಾಗಿರ್ತಕ್ಕಂಥ ಪಠ್ಯಗಳಿದ್ದಾವೆ. ಆ 2 ವಿಭಿನ್ನ ಪಠ್ಯಗಳು ಯಾವ್ಯಾವು ಅಂತ ಬಂದಾಗ ಒಂದು ಶುಕ್ಲ ಮತ್ತು ಕೃಷ್ಣ ಅಂತಕ್ಕಂಥದ್ದು. ಅದಕ್ಕೆ ಕೃಷ್ಣ ಅಂತಂದರೆ ಕಪ್ಪು, ಬಿಳಿ ಅಂತಂದರೆ ಶುಕ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ 1 ಮತ್ತು 2 ಏನಪ್ಪ ಅಂತಂದ್ರೆ ಈ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟು 3ನೇ ಪ್ರಶ್ನೆ ಏನಿದೆ, ವಿವಾಹ ಮತ್ತು ಮರಣದ ಕುರಿತು ಉಲ್ಲೇಖವಿರುವುದು ಅಂತ ಇದೆ. ಅಂದರೆ ಮದುವೆ ಮತ್ತು ಮರಣದ ಕುರಿತು ನಮಗೆ ಮಾಹಿತಿ ಸಿಗತಕ್ಕಂಥದ್ದು ಎಲ್ಲಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ಆಪ್ಷನ್ ಎ ಋಗ್ವೇದದ ಕೊನೆಯ ಭಾಗದಲ್ಲಿ, ಸಾಮವೇದದಲ್ಲಿ, ಅಥರ್ವಣ ವೇದದಲ್ಲಿ, ಇನ್ನು ಯಜುರ್ವೇದದಲ್ಲಿ ಅಂತ ಇದೆ. ಈಗ ಮದುವೆ ಮತ್ತು ಮರಣದ ಕುರಿತು ಉಲ್ಲೇಖವಿರುವುದು ಅಂತಂದ್ರೆ ಮದುವೆ ಮತ್ತು ಮರಣದ ಬಗ್ಗೆ ಬರವಣಿಗೆ ಕಂಡುಬರುವುದು ಅಥವಾ ಅದರ ಬಗ್ಗೆ ಮಾಹಿತಿ ಕಂಡುಬರುವುದು ಎದರೊಳಗಪ್ಪ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಋಗ್ವೇದದ ಕೊನೆಯ ಭಾಗದೊಳಗೆ ಏನಾಗುತ್ತಪ್ಪ ಅಂತಂದ್ರೆ ವಿವಾಹ ಮತ್ತು ಮರಣದ ಕುರಿತು ಉಲ್ಲೇಖವಿರುವುದು ಕಂಡುಬರ್ತೈತಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಯಜುರ್ವೇದದಲ್ಲಿ ಡ್ಯಾಶ್ ಎತ್ತುಗಳ ನೇಗಿಲಿನ ಬಗ್ಗೆ ಹೇಳಲಾಗಿದೆ. ಯಜುರ್ವೇದ ಅಂತಂದ್ರೆ ನಾವೇನು ವೇದಗಳು, ಆ ವೇದಗಳದೊಳಗೆ 4 ಭಾಗಗಳು. ಅದರೊಳಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದನ್ನು ತಿಳ್ಕೊಂಬಿಟ್ಟಿದ್ದೀವಿ. ಹೀಗಾದರೆ ಆ ಯಜುರ್ವೇದದೊಳಗಡೆ ಇರ್ತಕ್ಕಂತಹ ಯಜುರ್ವೇದದಲ್ಲಿ ಡ್ಯಾಶ್ ಎತ್ತುಗಳ ನೇಗಿಲಿನ ಬಗ್ಗೆ ಹೇಳಲಾಗಿದೆ ಅಂತ ಕ್ವಶನ್ ಬಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ ಏನಪ್ಪ ಅಂತಂದ್ರೆ ಆಪ್ಷನ್ ಎ 9, ಆಪ್ಷನ್ ಎ 9, ಬಿ 12, ಸಿ 11, ಡಿ 10. ಅಂದ್ರೆ ಎಷ್ಟು ಎತ್ತುಗಳ ನೇಗಿಲಿನ ಬಗ್ಗೆ ಯಜುರ್ವೇದದೊಳಗೆ ಮಾಹಿತಿ ಇದೆ ಅಂತಕ್ಕಂಥದ್ದು ಬಂದಾಗ ಆ ಎಷ್ಟು ಎತ್ತುಗಳ ನೇಗಿಲಿನ ಬಗ್ಗೆ ಮಾಹಿತಿ ಐತಪ್ಪ ಅಂತಂದ್ರೆ ಯಜುರ್ವೇದದೊಳಗೆ 12 ಎತ್ತುಗಳು. ಎಷ್ಟು ಎತ್ತುಗಳು? 12 ಎತ್ತುಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಬಿ ಅಂತಕ್ಕಂಥ ಆಪ್ಷನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ, ಕೃಷಿ ಮತ್ತು ವಾಣಿಜ್ಯದಲ್ಲಿ ತೊಡಗಿಕೊಂಡಿಲ್ಲದವರನ್ನ ಡ್ಯಾಶ್ ಎನ್ನುತ್ತಿದ್ದರು ಅಂತ ಕ್ವಶನ್ ಇದೆ. ಅಂದರೆ ಕೃಷಿ ಮತ್ತು ವಾಣಿಜ್ಯದೊಳಗೆ ತೊಡಗಿಕೊಂಡಿಲ್ಲದವರನ್ನು ಅಂದರೆ ಅವರು ಅದರೊಳಗೆ ಭಾಗವಹಿಸಿಲ್ಲದವರನ್ನು ಏನಂತ ಕರಿತಾ ಇದ್ರು ಅಂತ ಕ್ವಶನ್ ಅಂದಂಗೆ. ಇದಕ್ಕೆ ಆಪ್ಷನ್ ಏನಿದೆ, ವ್ಯಾತ್ರರು, ಗೋತ್ರರು, ಪುರೋಹಿತರು,
ಈ ಮೇಲಿನ 3 ಅಂತ ಕ್ವಶನ್ ಆಪ್ಷನ್ಸ್ ಇದೆ. ಅಂದರೆ ವ್ಯಾತ್ರರು ಅಂತಂದ್ರೆ ಅವ್ರಿಗೆ ಇನ್ನೊಂದು ಹೆಸರಿಂದ ಏನಂತ ಕರಿತೀವಪ್ಪ ಅಂತಂದ್ರೆ ಪರಕೀಯರು ಅಂತ ಕರಿತೀವಿ, ಗೋತ್ರರು ಅಂತ ಕರಿತೀವಿ, ಪುರೋಹಿತರು ಅಂತ ಕರಿತೀವಿ, ಈ ಮೇಲಿನ 3 ಅಂತ ಕರಿತೀವಿ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ ನಾವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕೃಷಿ ಮತ್ತು ವಾಣಿಜ್ಯದಲ್ಲಿ ತೊಡಗಿಕೊಂಡಿಲ್ಲದಂತಹ ಜನರನ್ನು ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ವ್ಯಾತ್ರರು ಅಂತ ಕರಿತಾ ಇದ್ರು. ಅವ್ರಿಗೆ ಇನ್ನೊಂದು ಹೆಸರು ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಪರಕೀಯರು ಅಂತ ಕರಿತಾ ಇದ್ರು. ಈ ನಾಳೆ ವ್ಯಾತ್ರರು ಅಂದರೆ ಏನು ಅಂತ ಕೇಳಿಬಿಟ್ರಪ್ಪ ಅಂತಂದ್ರೆ ಅವರು ಕೃಷಿ ಮತ್ತು ವಾಣಿಜ್ಯದಲ್ಲಿ ತೊಡಗಿಕೊಂಡವರು ಅಂತ ಅನ್ನೋದ್ರು ಕೇಳ್ಬೋದು, ತೊಡಗಿಕೊಂಡಿಲ್ಲದವರು ಅಂತ ಅನ್ನೋದ್ರು ಕೇಳ್ಬೋದು. ಅಂದರೆ ಇಲ್ಲಿ ವ್ಯಾತ್ರರು ಅಂದರೆ ನಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ ಕೃಷಿ ಮತ್ತು ವಾಣಿಜ್ಯದಲ್ಲಿ ಭಾಗಿಯಾಗದೇ ಇರತಕ್ಕಂಥವ್ರನ್ನ ವ್ಯಾತ್ರರು ಅಂತ ಕರಿತಾ ಇದ್ರು. ಅದಕ್ಕೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ವ್ಯಾತ್ರರು. ಆ ವ್ಯಾತ್ರರಿಗೆ ಇನ್ನೊಂದು ಹೆಸರಿಂದ ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಪರಕೀಯರು ಅಂತ ಕರಿತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಭಾರತೀಯ ವಿದ್ಯಾಭವನ ಪ್ರಕಟಿಸಿರುವ ಪುಸ್ತಕ ಯಾವುದು? ಭಾರತೀಯ ವಿದ್ಯಾಭವನ ಪ್ರಕಟಿಸಿರುವ ಪುಸ್ತಕ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ ಎ ದ ಹಿಸ್ಟರಿ ಆ್ಯಂಡ್ ಕಲ್ಚರ್ ಆಫ್ ದ ಇಂಡಿಯನ್ ಅಂತ ಪುಸ್ತಕ, ಆಪ್ಷನ್ ಬಿ ಸೋಷಿಯಲ್ ಬುಕ್ ಅಂತಕ್ಕಂಥದ್ದು, ಆಪ್ಷನ್ ಸಿ ಫಾರ್ಗಟನ್ ಎಂಪೈರ್ ಅಂತಕ್ಕಂಥದ್ದು, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಅಂತಕ್ಕಂಥದ್ದು. ಅಂದರೆ ಭಾರತೀಯ ವಿದ್ಯಾಭವನ ಅಂತಕ್ಕಂತಹ ಒಂದು ವಿದ್ಯಾಭವನ ಅಂತಕ್ಕಂಥ ಒಂದು ಮುದ್ರಣ ಸಂಸ್ಥೆ ಪ್ರಕಟಿಸಿರ್ತಕ್ಕಂತಹ ಪುಸ್ತಕ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಸರಿಯಾಗಿರ್ತಕ್ಕಂಥದ್ದು ದ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ದ ಇಂಡಿಯನ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 7ನೇ ಪ್ರಶ್ನೆ, ಇವೆಲ್ಲವೂ ಕೂಡ ನಮ್ಮ 8th ಬುಕ್ನ ಪಾರ್ಟ್ 1 ಇರ್ತಕ್ಕಂಥವು. ಈ ಸರಿ ಟಿ ಇ ಟಿಗೆ ಏನಾಗಿದ್ದಾರಪ್ಪ ಅಂತಂದ್ರೆ 6 to 10th ಅಂತ ಹೇಳಿಬಿಟ್ಟು ಆಮೇಲೆ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿವರೆಗೂ ಕೂಡ ನಾವು ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೇಬೇಕು. ಯಾಕಂತಂದ್ರೆ ನೋಟಿಫಿಕೇಷನ್ದೊಳಗಡೆ ಸರಿಯಾಗಿ ಮೆನ್ಷನ್ ಮಾಡಿದ್ದಾನೆ. ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ಈ ಸಾರಿ ಪ್ರಶ್ನೆ ಪತ್ರಿಕೆ ಅತ್ಯಂತ ಕ್ಲಿಷ್ಟಕರವಾಗಿ ಬರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಹಾಗಾಗಿ ಇದು ಎಲ್ಲೈತ್ರಿ ಸರ, ಯಾವ ಬುಕ್ದಾಗ ಐತಿ ಅಂತ ಅನ್ನೋದನ್ನು ಬೇಡ. ಯಾಕಂದರೆ ಪಿ ಯು ಸಿ ಬುಕ್ದೊಳಗಡೆ ಇರ್ತಕ್ಕಂಥ ಇದು, ಆಮೇಲೆ ನಮ್ಮ ಇದು ಈಗಿರ್ತಕ್ಕಂಥ ಕ್ವಶನ್ಗಳೇನು 6 to 12th ಪುಸ್ತಕಗಳಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೋತ್ತರಗಳು. ನೆಕ್ಸ್ಟು 7ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಜನರಿಗೆ ನೀರಾವರಿ ಡ್ಯಾಶ್ ಅಂತ ಕ್ವಶನ್ ಇದೆ. ಹರಪ್ಪ ನಾಗರಿಕತೆಯ ಜನರಿಗೆ ನೀರಾವರಿ ಆಪ್ಷನ್ ಎ ಏನಿದೆ ಗೊತ್ತಿತ್ತು, ಆಪ್ಷನ್ ಬಿ ಗೊತ್ತಿಲ್ಲ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಎ ಅಂತಕ್ಕಂಥದ್ದು. ಅಂದರೆ ಹರಪ್ಪ ನಾಗರಿಕತೆಯ ಜನರಿಗೆ ನೀರಾವರಿಯ ಬಗ್ಗೆ ಗೊತ್ತಿತ್ತು. ಯಾಕಪ್ಪ ಅಂತಂದ್ರೆ ಅಲ್ಲಿ ನದಿಯ ದಂಡೆಯ ಮೇಲೆ ಕೆಲವೊಂದಿಷ್ಟು ನಗರಗಳು ಏನಾಗಿದ್ವಪ್ಪ ಅಂತಂದ್ರೆ ನೆಲೆಸಿದ್ದು. ಹಾಗಾಗಿ ಆ ಹರಪ್ಪ ನಾಗರಿಕತೆಯ ಜನರಿಗೆ ನೀರಾವರಿಯ ಬಗ್ಗೆ ಗೊತ್ತಿತ್ತು ಅಂತಕ್ಕಂಥದ್ದು ಕ್ವಶನ್ ಇದೆ. ಇನ್ನು ನೆಕ್ಸ್ಟ್, ಭಾರತದ ಭೂಗಡಿಯ ಉದ್ದ ಅಂತ ಬಂದಾಗ ಇದಕ್ಕೆ ಆಪ್ಷನ್ನು 15,200, 15,000, 15,500, 15,515. ಈ 8ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 15,200 ಭಾರತದ ಭೂಗಡಿ ಉದ್ದ ಅಂತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆಯನ್ನು ನೋಡೋದಾದರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವಂತಹ ಪ್ರದೇಶ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಈ ಜಗತ್ತಿನೊಳಗಡೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು ಒಳಗೊಂಡಿರುವುದು ಯಾವುದಪ್ಪ ಅಂತಂದಾಗ ನಿಮ್ಮ ಆಪ್ಷನ್ ಏನಿದೆ, ಎ ಆಪ್ಷನ್ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ, ದಕ್ಷಿಣ ಭಾಗ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರಗಳನ್ನು ಒಳಗೊಂಡಿರೋದು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ. ಈ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಒಳಗೆ ಜಗತ್ತಿನೊಳಗಡೆ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸನ್ನತಿ ಸ್ಥಳ ಕಂಡುಬರುವ ಜಿಲ್ಲೆ ಅಂತ ಕ್ವಶನ್ ಇದೆ. ಸನ್ನತಿ ಸ್ಥಳ ಕಂಡುಬರುವ ಜಿಲ್ಲೆ ಆಪ್ಷನ್ ಎ ಬೆಳಗಾವಿ, ವಿಜಯಪುರ, ಕಲಬುರಗಿ, ಕೊಪ್ಪಳ ಅಂತ ಇದೆ. ಈಗ ಸನ್ನತಿ ಅಂತಕ್ಕಂಥದ್ದು ಕಂಡುಬರುವ ಜಿಲ್ಲೆ ಯಾವುದಪ್ಪ ಅಂತ ಬಂದಾಗ ಇದನ್ನು ನೀವು ಏನು ಮಾಡಿರಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ರಿ. ಸನ್ನತಿ ಅಂತಕ್ಕಂಥದ್ದು ಯಾವ ಜಿಲ್ಲೆ ಒಳಗಡೆ ಕಂಡು ಬರ್ತೈತಿ ಅಂತಕ್ಕಂಥದ್ದು. ಒಟ್ಟು ಇವತ್ತು 10 ಪ್ರಶ್ನೆಗಳು. ಇನ್ನೂ ನಮ್ಮ ಪರೀಕ್ಷೆಗೆ 34 ದಿನ ಇದೆ. ನಾವು ದಿನಕ್ಕೆ 10 ಅಂತ ಹಿಡಿದ್ರೇ ಸಾಕಷ್ಟು ಪ್ರಶ್ನೋತ್ತರಗಳದು. ಹಾಗಾಗಿ
ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಪ್ರಶ್ನೆ ಪತ್ರಿಕೆ ಸರಳ ರೂಪದಲ್ಲಿ ಬರ್ಬೋದು, ಕೆಲವೊಂದು ಸಲ ಪ್ರಶ್ನೆ ಪತ್ರಿಕೆ ಕಠಿಣ ರೂಪದಲ್ಲಿ ಬರ್ಬೋದು. ಹಾಗಾಗಿ ನಾವು ಅಧ್ಯಾಯವನ್ನು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನೋಡಿಕೊಂಡೇ ಆಗಿದ್ವಿ ಅಂತಂದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು. ಈ ಕಾಂಪಿಟೇಟಿವ್ ಆಟ್ 1995 ಅಂತಕ್ಕಂಥದ್ದು ಈ ಯೂಟ್ಯೂಬ್ ಚಾನಲ್ದೊಳಗಡೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಅಂದರೆ 6ರಿಂದ 10ನೇ ತರಗತಿ ಮತ್ತು 12ನೇ ತರಗತಿವರೆಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ನೆಕ್ಸ್ಟು ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ಕಂಪ್ಲೀಟ್ MCQ ಬ್ಯಾಚ್ ಆಗಿರ್ತೈತೆ ನೋಡಿ. ಇದು ಕಂಪ್ಲೀಟ್ MCQ ಬ್ಯಾಚ್ ಅಂದರೆ ಪ್ರಶ್ನೋತ್ತರಗಳ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಯಾರು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಇನ್ನೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.